ನನ್ನ ಅನಿಸಿಕೆ ಮರುಸಿಂಚನ 7ನೇ ತರಗತಿ ಬುನಾದಿ ಹಂತ ಅಧ್ಯಾಯ 1ರಿಂದ ಅಧ್ಯಾಯ 6ರವರೆಗಿನ ಉತ್ತರಗಳು. ಚಟುವಟಿಕೆ 1. ನಿಮಗೆ ನೀಡಿರುವ ಚಿತ್ರಗಳಲ್ಲಿರುವ ಮಕ್ಕಳು ಈ ಒಳ್ಳೆಯ ಅಭ್ಯಾಸಗಳಿಗೆ ಬಣ್ಣ ತುಂಬು. 2 ಚಿತ್ರಕ್ಕೂ ಬಣ್ಣ ತುಂಬಿ. ಚಟುವಟಿಕೆ 2. ನೀವು ಬಣ್ಣ ಹಚ್ಚಿದ ಚಿತ್ರದಲ್ಲಿನ ಮಕ್ಕಳ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೇಳಿಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ ಬರೆಯಿರಿ. ಪ್ರಶ್ನೆ ಹೇಗಿದೆಯೋ ಹಾಗೆ ಉತ್ತರವನ್ನು ಬರೆಯಿರಿ. ಮಕ್ಕಳು ಬೆಳಿಗ್ಗೆ ಬೇಗನೆ ಏಳಬೇಕು. ದಿನಕ್ಕೆ ಲೀಟರ್ ನೀರು ಕುಡಿಯಬೇಕು. ಸಂತೋಷದ ನಡಿಗೆ ದೇಹಕ್ಕೆ ಆರೋಗ್ಯಕರ. ದೈಹಿಕ ಆಟಗಳು ದೇಹವನ್ನು ಸದೃಢಗೊಳಿಸುತ್ತವೆ. ಎಲ್ಲರೊಂದಿಗೂ ಸ್ನೇಹ ವಿಶ್ವಾಸದಿಂದ ವರ್ತಿಸಬೇಕು. ಚಟುವಟಿಕೆ 3. ಶಿಕ್ಷಕರ ಸಹಾಯದೊಂದಿಗೆ ಈ ಹಾಡನ್ನು ರಾಗಬದ್ಧವಾಗಿ ಹಾಡಿರಿ. ಕೊಟ್ಟಿರುವ ಚೌಕಗಳಲ್ಲಿ ಸ್ವರಾಕ್ಷರಗಳನ್ನು ಬರೆಯಿರಿ. ಕಲಿಯೋಣ ನಾವು ಕಲಿಯೋಣ ವರ್ಣಮಾಲೆ ಕಲಿಯೋಣ. ಈ ಒಂದು ಪದ್ಯದಲ್ಲಿ ಕೊಟ್ಟಿರುವ ಸ್ವರಾಕ್ಷರಗಳು ಆ ಇಂದ ಅಂ ತನಕ ಕೆಳಗಡೆ ಕೊಟ್ಟಿರೋ ಬಾಕ್ಸಲ್ಲಿ ನೀವು ಅದನ್ನ ಬರಿಬೇಕು. ಅ ಆ ಇ ಈ ಉ ಊರು ಎ ಐ ಒ ಓ ಔ ಅಂ ಅಹ. ಅಧ್ಯಾಯ 2. ಚಿತ್ರ ಮಾತು. ಚಟುವಟಿಕೆ 1. ಕೊಟ್ಟಿರುವ ಚಿತ್ರ ಚೌಕಳಿಯ ಮೇಲೆ ಡೈಸ್ ಬಿಡುವುದು. ಡೈಸ್ ಬೀಳುವ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿರಿ. ಇದು ತರಗತಿ ಚಟುವಟಿಕೆ. ಡೈಸ್ ಆಟ ಆಡಿ ಯಾವ ಚಿತ್ರ ಮೇಲೆ ಬರುತ್ತೋ ಆ ಚಿತ್ರದ ಬಗ್ಗೆ ಅದ್ರ ಬಗ್ಗೆ ನೀವು ಹೇಳಬೇಕು. ಚಟುವಟಿಕೆ 2. ಕೊಟ್ಟಿರುವ ಅಕ್ಷರಬಂಧದಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದ ರಚಿಸಿ. ಪ್ರತಿ ಪದದಲ್ಲೂ ವೃತ್ತವಿರುವ ಜಾಗದಲ್ಲಿರುವ ಅಕ್ಷರವನ್ನು ಆರಿಸಿ ನೀಡಿರುವ ಚಿತ್ರಕ್ಕೆ ಸರಿಹೊಂದುವ ವಾಕ್ಯವನ್ನು ರಚಿಸಿ. ಅರಮನೆ, ಮರುಸಿಂಚನ, ಕನ್ನಡದ ಕಂದ, ಬಸವನ ಹುಡು. ನೆಕ್ಸ್ಟ್ ರಂಗಸಮುದ್ರ, ಪರಿಚಯ, ದಸರಾ ಆನೆ, ತಂಪಾದ ಗಾಳಿ, ಪಾಕ ಹೀರೋಣ, ಗಣೇಶನ ಹಬ್ಬ. ಅದು ನೇ ಇದೆ, ಅದನ್ನು ನೇ ಮಾರಿ. ಗಣೇಶನ ಹಬ್ಬ. ಈ ಒಂದು ಚಿತ್ರದಲ್ಲಿ ಚಿಟ್ಟೆಯು ಹೂವಿನ ರಸವನ್ನು ಹೀರುತ್ತಿದೆ. ಇದನ್ನು ಮಕರಂದ ಹೀರುವ ಪತಂಗ ಅಂತ ಕರೀತಾರೆ. ಸೊ ಮಕರಂದ ಹೀರುವ ಪತಂಗ ಅಂತ ಆ ಒಂದು ಚೌಕದಲ್ಲಿ ನೀವು ಬರೆಯಿರಿ. ಚಟುವಟಿಕೆ 3. ಕೊಟ್ಟಿರುವ ಪದ್ಯವನ್ನು ಶಿಕ್ಷಕರ ಸಹಾಯದಿಂದ ರಾಗವಾಗಿ ಹಾಡಿರಿ. ಈ ಪದ್ಯದಲ್ಲಿರುವ ಪ್ರಾಸಪದಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಮಾದರಿಯಂತೆ ಬರೆಯಿರಿ. ಮಾದರಿ: ಹಾರಲು, ಹಾಡಲು. ಹಾಡಲು ಕಲಿಸು ಹಾಗೆ ಹಾರಲು ಕಲಿಸು. ಹಾರಲು ಆಡಲು. ಹಾಡಲು ಕಲಿಸು ಹಾರಲು ಕಲಿಸು. ಅವ್ವನು ಅಪ್ಪನು. ಕೂಗಿಹಳು ಕೂಗಿಹನು. ಹಚ್ಚು ಚುಚ್ಚು. ಹಾರುತ್ತ ಹಾಡುತ್ತ. ಅಧ್ಯಾಯ 3. ಒತ್ತು ಬರೆಹ. ಒತ್ತು ಬರಹ ಅಂದರೆ ಒತ್ತಕ್ಷರಗಳು. ಚಟುವಟಿಕೆ 1ರಲ್ಲಿ ಕೊಟ್ಟಿರುವ ಚೌಕಗಳಲ್ಲಿ ವ್ಯಂಜನ ಅಕ್ಷರಗಳಿವೆ, ಅವುಗಳನ್ನು ಒತ್ತಕ್ಷರದೊಂದಿಗೆ ಬರೆಯಿರಿ. ಚಟುವಟಿಕೆ 2ರಲ್ಲಿ ಕೆಳಗಿನ ಅಕ್ಷರಗಳ ಕೋಷ್ಟಕದಲ್ಲಿ ಅನುಕ್ರಮವಾಗಿರುವ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳ ಒತ್ತಕ್ಷರಗಳಿಗೆ ಬಣ್ಣವನ್ನು ತುಂಬಿರಿ. ಇಲ್ಲಿ ಕಾವರ್ಗ, ಟಾವರ್ಗ, ಚವರ್ಗ, ತವರ್ಗ, ಪವರ್ಗ ಅಂತ ಎಲ್ಲಿ ಹಸಿರು, ಗಿಳಿ, ಹಳದಿ, ಸೊ ಈ ಥರ ವರ್ಡ್ಸ್ ಎಲ್ಲಿದೆಯೋ, ಸೊ ಎಲ್ಲಿ ನಾನು ಕಲರ್ ಮಾಡಿದ್ದೀನಿ ಆ ಒಂದು ಪ್ಲೇಸಲ್ಲಿ ನೀವು ಕೂಡ ಕಲರಿಂಗ್ ಮಾಡಿ. ನೆಕ್ಸ್ಟ್ ಚಟುವಟಿಕೆ 3ರಲ್ಲಿ ಬಿಟ್ಟು ಹೋದ ಒತ್ತಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಸರಿಯಾದ ಒತ್ತಕ್ಷರ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಇಲ್ಲಿ ಒತ್ತಕ್ಷರ ಪದಗಳನ್ನ ಕೊಟ್ಟಿದ್ದಾರೆ. ಪುಸ್ತಕ ಅಂತ ಆಗುತ್ತೆ. ನೆಕ್ಸ್ಟ್ ನ್ಯಾಯ, ಚರ್ಮ, ಕಬಡ್ಡಿ, ಬಿಜ್ಜಳ, ಉದ್ಘಾಟನೆ. ನೆಕ್ಸ್ಟು ಮ್ಯೂಸಿಕ್ ವರ್ಡ್ ಪದಗಳು. ಚಟುವಟಿಕೆ 4. ಮ್ಯೂಸಿಕ್ ವರ್ಡ್. ಶಿಕ್ಷಕರು ಕಪ್ಪು ಹಲಗೆಯ ಮೇಲೆ ಬರೆದಿರುವ ಪದಗಳಲ್ಲಿ ನಿಮಗಿಷ್ಟವಾದ ಯಾವುದಾದರೂ 6 ಪದಗಳನ್ನು ಕೊಟ್ಟಿರುವ ವೃತ್ತದ ಖಾಲಿ ಜಾಗಗಳಲ್ಲಿ ಬರೆಯಿರಿ. ನಂತರ ಶಿಕ್ಷಕರು ಹೇಳುವಂತೆ ಆಟವನ್ನು ಆಡಿರಿ. ಗಜ ಅಂತಿದೆ, ಕಮಲ, ಸರಳು, ಪದಕ, ಹಿಮಾಲಯ, ಮನೆ. ಇದೇ ಪದಗಳನ್ನ ಬರಿಬೇಕಂತಿಲ್ಲ. ನಿಮ್ಮ ಟೀಚರ್ಸ್ ಬ್ಲ್ಯಾಕ್ ಬೋರ್ಡ್ ಮೇಲೆ ಯಾವ ಒಂದು ವರ್ಡ್ಸ್ನ ಬರೀತಾರೋ ಸೊ ಆ ಒಂದು ವರ್ಡ್ಸ್ನ ನೀವು ಈ ಸರ್ಕಲಲ್ಲಿ ಬರೆದು ಸರ್ಕಲ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಸುದ್ದಿ ಮಾತು. ಸುದ್ದಿ ಮಾತು ಅಧ್ಯಾಯ 4. ಇದರಲ್ಲಿ ಚಟುವಟಿಕೆ 1ರಲ್ಲಿ ಕೊಟ್ಟಿರುವ ದಿನಪತ್ರಿಕೆ ಹೆಸರು ಮತ್ತು ಅಲ್ಲಿನ ಪ್ರಮುಖ ಸುದ್ದಿಗಳನ್ನು ಓದಿರಿ. ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ, ಅದು ಕನ್ನಡಪ್ರಭ ನ್ಯೂಸ್ ಪೇಪರ್. ಆ ಒಂದು ನ್ಯೂಸ್ ಪೇಪರಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಇದೆ ಅಂದರೆ ಟೈಟಲ್ ಆಫ್ ದ ನ್ಯೂಸ್ ಪೇಪರ್. ಸೊ ಈ ಥರ ಎಲ್ಲ ಒಂದು ಟೈಟಲ್ನ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಅದ್ರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಒಂದು ಲೈನಲ್ಲಿ ನೀವು ಆ ಕ್ವಶನ್ಸ್ನ ಫಿಲ್ ಮಾಡಬೇಕು. ಚಟುವಟಿಕೆ 2. ಕೊಟ್ಟಿರುವ ದಿನಪತ್ರಿಕೆಯಲ್ಲಿನ ಸುದ್ದಿಗಳಲ್ಲಿರುವ ನಿಮಗಿಷ್ಟವಾದ ಒತ್ತಕ್ಷರವನ್ನು ಕೊಟ್ಟಿರುವ ಪದಗಳನ್ನು ಪಟ್ಟಿ ಮಾಡಿ.
ಒತ್ತಕ್ಷರಗಳು ಅಭ್ಯರ್ಥಿ, ಸಾಧ್ಯತೆ, ವಾಟ್ಸಪ್, ಪ್ರೇಮ, ಪ್ರತಿಭಟನೆ ಬರುತ್ತದೆ. ನೆಕ್ಸ್ಟ್ ಕಾಂಗ್ರೆಸ್, ವಿಜೇಂದ್ರ, ಕನ್ನಡಪ್ರಭ, ದಿನಪತ್ರಿಕೆ, BSY ಯಡಿಯೂರಪ್ಪ, ಮಧ್ಯಪ್ರದೇಶ. ಸೊ ಈ ಥರ ನಿಮಗೆ ಯಾವ ಒಂದು ಒತ್ತಕ್ಷರ ಕೊಟ್ಟಿರೋ ಪದಗಳು ಇಷ್ಟ ಆಗಿದೆ ಆ ಒಂದು ಪದಗಳನ್ನ ನೀವಿಲ್ಲಿ ಬರೀರಿ. ಚಟುವಟಿಕೆ 3, ನೀವು ಪಟ್ಟಿ ಮಾಡಿರುವ ಪದಗಳಲ್ಲಿ ನಿಮಗಿಷ್ಟವಾದ ಪದಗಳನ್ನು ಬರೆದು. ಚಟುವಟಿಕೆ 3, ನೀವು ಪಟ್ಟಿ ಮಾಡಿರುವ ಪದಗಳಲ್ಲಿ ನಿಮಗಿಷ್ಟವಾದ ಪದಗಳನ್ನು ಬರೆದುಕೊಂಡು ಅವುಗಳ ಗುಣಿತಾಕ್ಷರಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ದಿನಪತ್ರಿಕೆ, ಸಾಧ್ಯತೆ, ಪಟ್ಟಿ, ಪ್ರದೇಶ, ಕನ್ನಡ. ಸೊ ಈ ಒಂದು ಪದಗಳನ್ನ ಬಿಡಿಸಿ ಬರೆದಾಗ ಈ ಥರ ಬರಿಬೋದು. ಸೊ ನೀವು ಕೂಡ ಅಷ್ಟೇ ನಿಮ್ಗೆ ಯಾವುದು ಪದ ಇಷ್ಟ ಆಗುತ್ತೋ ಆ ಒಂದು ಪದನ ಬಿಡಿಸ್ಕೊಂಡು ಬರೀರಿ. ನೆಕ್ಸ್ಟ್ ಚಟುವಟಿಕೆ 4, ಕೊಟ್ಟಿರುವ ಗುಣಿತಾಕ್ಷರಗಳನ್ನು ಸೇರಿಸಿ ಬರೆದು ಪದವನ್ನು ರಚಿಸಿ. ಮದನ, ಗುರೇಶ, ಸುಂದರ, ಇಂಪಾಗಿ, ಕಲಿಕೆ. ನೆಕ್ಸ್ಟ್ ಚಟುವಟಿಕೆ 5, ಜಿಂಕೆ ಸಜಾತಿ ಒತ್ತಕ್ಷರ ಪದಗಳು ಮತ್ತು ಹುಲಿ ವಿಜಾತಿ ಒತ್ತಕ್ಷರ ಪದಗಳ ಸಾಲಿನ ಮೂಲಕ ತಮ್ಮ ತಮ್ಮ ಸ್ಥಳಗಳನ್ನು ತಲುಪುವ ಬಣ್ಣ ತುಂಬುತ್ತಾ ದಾರಿ. ನೆಕ್ಸ್ಟ್ ಅಧ್ಯಾಯ 5, ಧ್ವನಿ ಪ್ರತಿನಿಧಿ. ಇಲ್ಲಿ ಚಟುವಟಿಕೆ 1, ಗುಂಪಿನಲ್ಲಿ ಕುಳಿತುಕೊಂಡು ನಿಮ್ಮ ಗೆಳೆಯರೊಂದಿಗೆ ಮಾತನಾಡುತ್ತಾ ಅವರ ಸ್ಥಳ, ಅವರಿಗಿಷ್ಟವಾದ ವಸ್ತು, ಪ್ರಾಣಿ, ಪಕ್ಷಿಗಳನ್ನು ಕೇಳಿಕೊಂಡು ಕೊಟ್ಟಿರುವ ಪಟ್ಟಿಯನ್ನು ಭರ್ತಿ ಮಾಡಿ. ಗೆಳತಿಯ ಹೆಸರು, ಗೆಳೆಯನ ಹೆಸರುಗಳನ್ನ ಬರೀರಿ. ಅದಾದಮೇಲೆ ಅವ್ರು ಯಾವ ಪ್ಲೇಸಲ್ಲಿದೆ ಅವ್ರ ಸ್ಥಳನ ಬರೀರಿ. ಅದಾದಮೇಲೆ ವಸ್ತುಗಳನ್ನ ಬರೀರಿ. ಅದಾದಮೇಲೆ ಪ್ರಾಣಿ ಮತ್ತು ಪಕ್ಷಿಗಳ ಹೆಸರನ್ನ ಬರೀರಿ. ನೆಕ್ಸ್ಟ್ ಚಟುವಟಿಕೆ 2, ಚಟುವಟಿಕೆ 2ರಲ್ಲಿ ಕೊಟ್ಟಿರುವ ಪದ್ಯವನ್ನು ಹಾಡಿ ಪದ್ಯದಲ್ಲಿರುವ ಊರುಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಅಲ್ಲಿ ಲಾಸ್ಟಲ್ಲಿ ಮಂಗಳೂರು ಅಂತ ಬರುತ್ತೆ, ಮಂಗಳೂರು ಅಂತ ಕೂಡ ಸೇರಿಸಿ. ವಿಜಯಪುರ ಅಂತ ಆದಮೇಲೆ ಮಂಗಳೂರು ಅಂತ ಬರೀಬೇಕು. ಮಂಗಳೂರು ಅಂತಲೂ ಬರೀರಿ. ನೆಕ್ಸ್ಟ್ ಸ್ಥಳಗಳ ಹೆಸರು ಮೈಸೂರು, ನಂಜನಗೂಡು, ಬೆಂಗಳೂರು, ಶ್ರೀರಂಗಪಟ್ಟಣ, ಧಾರವಾಡ, ವಿಜಯಪುರ, ಮಂಗಳೂರು. ಇದು ಚಟುವಟಿಕೆ 2ರ ಉತ್ತರಗಳು. ನೆಕ್ಸ್ಟ್ ಚಟುವಟಿಕೆ 3, ನೀಡಿರುವ ಸಂಭಾಷಣೆಯನ್ನು ಗಮನಿಸಿ ಯಾವ ಸಂಭಾಷಣೆ ಸೂಕ್ತ ಎಂದು ಯೋಚಿಸಿ ಗುರುತು ಹಾಕಿ. ಯಾವ ಸಂಭಾಷಣೆ ಸೂಕ್ತ? ಸಂಭಾಷಣೆ 1 ಸೂಕ್ತ, ಅದಕ್ಕೆ ಸರಿ ಅಂತ ಗುರುತು ಹಾಕಿ. ನೆಕ್ಸ್ಟ್ ಅಜ್ಜಿ, ಮಗು, ಲೋಟ, ನೀರು, ಮೊಮ್ಮಗ, ಮಾತ್ರೆ, ರಾಮಣ್ಣ, ಕಾಫಿ, ರಮ್ಯಾ, ತಾತ, TV, ಆಟ. ಈ ಒಂದು ಪದಗಳನ್ನ ನೀವು ಆ ಒಂದು ಬಾಕ್ಸಲ್ಲಿ ನೀವು ಬರೀರಿ. ನೆಕ್ಸ್ಟ್ ಚಟುವಟಿಕೆ 4, ನೀಡಿರುವ ಚಿತ್ರದಲ್ಲಿ ನಿಮ್ಮ ಹೆಸರು, ನಿಮ್ಮ ಕುಟುಂಬದವರ ಹೆಸರು, ನಿಮ್ಮ ಊರು, ನಿಮಗಿಷ್ಟವಾದ ಊರು ಹಾಗೂ ತರಗತಿ ಕೊಠಡಿಯ ಒಳಗೆ ಹೊರಗೆ ಕಾಣುವ ವಸ್ತುಗಳನ್ನು ಹೆಸರುಗಳನ್ನು ಬರೆಯಿರಿ. ನಿಮಗೆ ನಿಮ್ಮ ಹೆಸರುಗಳು, ಕುಟುಂಬದ ಹೆಸರು, ತರಗತಿಯಲ್ಲಿ ಕಾಣುವ ವಸ್ತುಗಳ ಹೆಸರುಗಳನ್ನ ಆ ಒಂದು ಬಾಕ್ಸಸ್ಸಲ್ಲಿ ಬರೀರಿ. ನೆಕ್ಸ್ಟ್ ಅಧ್ಯಾಯ 6, ಆಲಿಸು, ಪ್ರಶ್ನಿಸು. ಚಟುವಟಿಕೆ 1, ಕೊಟ್ಟಿರುವ ಕಥೆಯನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇಲ್ಲಿ ಒಂದು ಕಥೆನ ಕೊಟ್ಟಿದ್ದಾರೆ, ಆ ಕಥೆನ ನೀವು ಓದಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ನೀವೇನು ಮಾಡಬೇಕು, ಬರಿಬೇಕು. ಯಾವ ಥರ ಪ್ರಶ್ನೆ ಕೊಟ್ಟಿದ್ದಾರೆ ಅಂತಂದರೆ ಪ್ರಶ್ನೆಗಳು ನೋಡಿ. ದೋಣಿಯನ್ನು ನಡೆಸುತ್ತಿದ್ದವನು ಅಂಬಿಗ, ಅಂಬಿಗನನ್ನು ಮುದಲಿಸುತ್ತಿದ್ದವನು ಪಂಡಿತ. ಎಲ್ಲ ವಿದ್ಯೆಗಳ ಜೊತೆಗೆ ಕಷ್ಟಕ್ಕಾಗುವ ವಿದ್ಯೆಗಳನ್ನು ಕಲಿಯಬೇಕು. ದೋಣಿ ನೀರಿನ ಮೇಲೆ ಚಲಿಸುತ್ತದೆ. ಸಂಸ್ಕೃತ ಶ್ಲೋಕ ಗೊತ್ತಿಲ್ಲದೆ ಇದ್ದುದರಿಂದ 25% ಭಾಗ ಜೀವನ ವ್ಯರ್ಥ. ನೆಕ್ಸ್ಟ್ ಚಟುವಟಿಕೆ 2, ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ಆಯಾ ನಿಗದಿತ ಸ್ಥಳದಲ್ಲಿ ಬರೆಯಿರಿ. ರೂಢನಾಮ ಅಂತ ಇದೆ. ಸೊ ರಮೇಶ, ಮೈಸೂರು, ಕರ್ನಾಟಕ, ಭಾರತ, ಬೇಲೂರು, ಹಳೆಬೀಡು. ಸೊ ರೂಢನಾಮಗಳು ಯಾವುದು ಅದನ್ನೆಲ್ಲ ನೀವು ಒಂದು ಬಾಕ್ಸಲ್ಲಿ ಲೈನ್ ಹಾಕಿದ್ದಾರೆ ನೋಡಿ, ಲೈನ್ ಗೆರೆ ಎಳೆದ ಪದಗಳನ್ನು ಆ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಅಂಕಿತ ನಾಮ. ಅವರೇ 1 to 5 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ಕೆಳಗಡೆ, ಆ ಪದಗಳ ಕೆಳಗಡೆ ಲೈನ್ಸ್ನ ಅವರೇ ಗೆರೆ ಎಳೆದಿದ್ದಾರೆ. ಸೊ ಆ ಒಂದು ಪದಗಳನ್ನ ಮಾತ್ರ ನೀವು ಲೆಫ್ಟ್ ಸೈಡಲ್ಲಿರೋ ಬಾಕ್ಸಲ್ಲಿ ಬರಿಬೇಕು. ಯಾವ ಪದಗಳ ಮೇಲೆ ಗೆರೆ ಎಳೆದಿದ್ದಾರೆ? ಶಾಲೆಯು, ಗೆಳತಿ, ಗದ್ದೆ, ಹುಡುಗರು, ಮಕ್ಕಳೆಲ್ಲರೂ. ಈ ಒಂದು 5 ಪದನ ಆ ಒಂದು ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ಪುರೋಹಿತರು, ಶಿಕ್ಷಕರು, ಹೂವಾಡಗಿತ್ತಿ. ಈ 3 ಪದಗಳನ್ನ ನಾವೇನಂತೀವಿ? ಅನ್ವರ್ಥನಾಮ ಅಂತ ಕರಿತೀವಿ. ಅಂದರೆ ಅವರ ಒಂದು ವೃತ್ತಿಯ ಆಧಾರದ ಮೇಲೆ ಬರುವಂಥ ಹೆಸರುಗಳು. ಪುರೋಹಿತರು ಒಂದು ವೃತ್ತಿ, ಶಿಕ್ಷಕರು ಒಂದು ವೃತ್ತಿ, ಹೂವಾಡಗಿತ್ತಿ ಅಂದರೆ ಹೂವನ್ನು ಮಾರುವವರು, ಅವರ ಒಂದು ವೃತ್ತಿಯ ಆಧಾರದ ಮೇಲೆ ಬರುವ ಹೆಸರು. ಚಟುವಟಿಕೆ 3, ಇದು ಕೊಟ್ಟಿರುವ ಪದಗಳನ್ನು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಪದಗಳಾಗಿ ವಿಭಾಗಿಸಿ ಬರೆಯಿರಿ. ಆ ಒಂದು ಬಾಕ್ಸಲ್ಲಿ ರೂಢನಾಮ ಅಂತ ಕೊಟ್ಟಿದ್ದಾರೆ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ಸೊ ಆ ಒಂದು ಬಾಕ್ಸಲ್ಲಿ